ಎಲ್ರಿಗೂ ನಮಸ್ತೆ. ಇವತ್ತು ಮಶಪ್ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಆಲೂಗೆಡ್ಡೆ, ಬೆಳ್ಳುಳ್ಳಿ, ಈರುಳ್ಳಿ, ಹಸಿರುಮೆಣಸಿನ್ಕಾಯಿ ಮತ್ತು ಟೊಮೊಟೊ ಮತ್ತು ಬೇಳೆ ನೆನೆಸಿಟ್ಟಿದ್ದೀವಿ. ಒಂದು 2 ನಿಮಿಷ ನೆನೆಸಿಡೋದ್ರಿಂದ ಬೇಗ ಬೇಳೆ ಬೇಯುತ್ತೆ ಮತ್ತು ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಅದು ಮಶಪ್ಪಿಗೆ ಬೇಳೆ ಕರಗದಷ್ಟು ಸಾಂಬಾರು ಟೇಸ್ಟ್ ಇರುತ್ತೆ. ಸೊಪ್ಪು 4-5 ಥರ ತಗೊಂಡಿದ್ದೀನಿ. ಪಾಲಕು, ದಂಟಿನ ಸೊಪ್ಪು ಮತ್ತು ಸಬ್ಬಾಕ್ಷಿ ಸೊಪ್ಪು ಎಲ್ಲ ತಗೊಂಡದೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಕುಕ್ಕರ್ಗೆ ಹಾಕಿಡ್ತಾಯಿದ್ದೀನಿ ಕೂಗಿಸ್ಕೊಳ್ಳೋಕ್ಕೆ. ಅದೊಂದು 2-3 ಕೂಗಿಸ್ಕೊಂಡು ರುಬ್ಬೋಣ ಅಂತ. ಹಸಿರುಮೆಣಸಿನ್ಕಾಯಿ, ಆಲೂಗೆಡ್ಡೆ, ಈರುಳ್ಳಿ, ಬೆಳ್ಳುಳ್ಳಿ, ಸೊಪ್ಪು, ಜೀರಿಗೆ, 1 ಸ್ಪೂನ್ ಧನಿಯಾ ಪೌಡ್ರು ಎಲ್ಲ ಹಾಕ್ಬಿಟ್ಟು 1 ಸ್ಪೂನ್ ಎಣ್ಣೆ ಹಾಕಿ ಕೂಗಿಸ್ಕೊಬೇಕು. ಕೂಗಿಸ್ಕೊಳ್ಳೋದ್ರಿಂದ 1-2 ಕೂಗಿದ್ರೆ ಸಾಕು. ಎಲ್ಲ ತೊಳೆದು ಹಾಕ್ತಾಯಿದ್ದೀನಿ ಕುಕ್ಕರ್ಗೆ ನೋಡಿ. ಈ ರೀತಿಯಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಇಟ್ಕೊಳ್ಳಿ. ನಿಮಗೆ ಎಷ್ಟು ಜನ ಇದ್ದೀರೋ ಅಷ್ಟು ಜನಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಇಟ್ಕೊಬೇಕು. ಇವಾಗ ನಾವೇನು ಒಂದು 4-5 ಜನ ಇದ್ದೀವಿ ನಮ್ಮ ಮನೇಲಿ. ಇವಾಗ ನನಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಿದ್ದೀನಿ. ನೀವು ಇಬ್ಬರು ಇದ್ದೀರಾ ಅಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ. ಜೀರಿಗೆ ಹಾಕ್ತಾಯಿದ್ದೀನಿ ನೋಡಿ. 1 ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕು. ಅದಕ್ಕೇನು ಜೀರಿಗೆ ಹಾಕೋದ್ರಿಂದ ಸಾಂಬಾರು ಟೇಸ್ಟ್ ಬರುತ್ತೆ. ಹಂಗಾಗಿ ಜೀರಿಗೆ ಹಾಕ್ಕೊಬೇಕು. ಉಪ್ಪು 2 ವಿಷಲ್ ಹಾಕ್ತಿದ್ದಂಗೆ ಆಫ್ ಮಾಡ್ಕೊಂಡು ಅದಕ್ಕೆ ನೋಡಿ ಈ ಥರ ಬೆಂದಿದೆ. ಈ ಥರ ಬೇಯೋದ್ರಿಂದ ಸಾಫ್ಟಾಗಿ ಬೆಂದರೆ ಸಾಂಬಾರು ರುಬ್ಬಕ್ಕೆ ಚೆನ್ನಾಗಿರುತ್ತೆ. ಅದನ್ನು ಕಾಳೆಲ್ಲ ಅಲ್ಲೇ ಬಿಟ್ಬಿಟ್ಟು ಸೊಪ್ಪು, ಟೊಮೊಟೊ, ಹಸಿರುಮೆಣ್ಸಿನ್ಕಾಯಿ ಇದೆಲ್ಲ ಹಾಕ್ಕೊಂಡಿದ್ವಲ್ಲ ಅದು ಸಪ್ರೇಟ್ ಮಾಡ್ಕೊತಿದ್ದೀನಿ ರುಬ್ಬಕ್ಕೆ. ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಬಿದ್ರೆ ಮಿಕ್ಸಿ ಜಾರು ಹಾಳಾಗಲ್ಲ ಬೇಗ. ಹಂಗಾಗಿ ತಣ್ಣಗಾಡಲಿ ಅಂತ ಇಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ನಮಗೆ ಎಷ್ಟು ಬೇಕೋ ಅಷ್ಟು ಕಾಯಿ ತುರಿ, ನಾನೊಂದು ಕಪ್ಪು ಕಾಯಿ ತುರಿ ತಗೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು 2 ಸ್ಪೂನು ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಮತ್ತು ಮಸಾಲೆ ಎಲ್ಲ ಬೇಯಿಸ್ಕೊಂಡಿದ್ವಲ್ಲ ಅದೆಲ್ಲ ಹಾಕಿ ರುಬ್ಬಿ ಒಗ್ಗರಣೆಗೆ ಹಾಕಿರೋದಷ್ಟೇ. 1-2 ಉಕ್ಳು ಬೇಯಿಸಿದ್ರೆ ಸಾಂಬಾರು ತುಂಬ ಟೇಸ್ಟಾಗಿರುತ್ತೆ. ಮುದ್ದೆಗಾದ್ರೂ ತಿನ್ಬೋದು, ಅನ್ನಕ್ಕಾದ್ರೂ ತಿನ್ಬೋದು. ನಮಸ್ತೆ ಎಲ್ಲರಿಗೂ. ಥ್ಯಾಂಕ್ ಯು.